ಡೋಂಟ್ ವರಿ ಸಿಸ್ಟರ್, ಇಷ್ಟೊತ್ತಿಗೆ ನಮ್ಮ ಹುಡುಗರಲ್ಲಿ ಹೋಗಿರ್ತಾರೆ, ಆನಂದನ ಫಿನಿಶ್ ಮಾಡಿರ್ತಾರೆ. ಇನ್ನೇನು ಸುದ್ದಿ ಬರೋದಷ್ಟೇ ಬಾಕಿ, ಬೇಗ ಬಂದ್ಬಿಡುತ್ತೆ ಸಿಸ್ಟರ್. ನೋಡ್ತಾ ಇರು, ಅಗೋ ಬಂದೇ ಬಿಡ್ತು. ಸಿಸ್ಟರ್, ಆನಂದ ಕತೆ ಗೋವಿಂದ ಬಡದಾಸ. ಸದ್ಯ ಈಗ ಸಮಾಧಾನ ಆಯ್ತು. ಸಿಸ್ಟರ್, ಪೀಡೆ ತೊಲಗ್ತು. ಆನಂದ್ ಅನ್ನೋನು ಪ್ರಮಾರಮಣ ಗೋವಿಂದ ಗೋವಿಂದ. ಸಿಸ್ಟರ್, ನನಗೊಂದು ಡೌಟು. ಅಲ್ಲ, ಅವಳಿಗೆ ಈ ವಿಷಯ ಹೆಂಗ್ ಗೊತ್ತಾಯ್ತು? ಯಾವ ವಿಷಯನ? ಅದೇ ಸಿಸ್ಟರ್, ನೀನು ಪಂಕಜ ಅನ್ನೋ ಸತ್ಯ ಅವನಿಗೆ ಹೆಂಗ್ ಗೊತ್ತಾಯ್ತು? ಹೇಗೆ ಗೊತ್ತಾಗಿರ್ಬೋದು ಅಣ್ಣ? ಆನಂದ್ ಅಲ್ಲಿ ಹೋಗಿದ್ದಾನೆ ಅಂತಂದ್ರೆ ನಮ್ಮ ಗೌತಮು ಅಲ್ಲಿ ಹೋಗಿರ್ಬೋದಲ್ವಾ? ಹಾಗೇನಾದ್ರೂ ಆಗಿದ್ರೆ ಏನಣ್ಣ ಮಾಡೋದು? ಹೌದಲ್ಲ ಸಿಸ್ಟರ್, ಈ ಥರ ನಾನು ನಿರೀಕ್ಷಣೆ ಮಾಡಿರಲಿಲ್ಲ. ಅದೇ ಸಿಸ್ಟರ್, ಈ ಎಲ್ಲ ವಿಷಯ ಗೌತಮ್ ಗೊತ್ತಿದ್ರೆ, ಇದು ಪ್ರತಿಯೊಂದು ಅವನಿಗೆ ತಿಳಿದಿದ್ರೆ. ಇಲ್ಲ ಇಲ್ಲ ಅಣ್ಣ, ನಾವು ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀವಿ. ನಂಜಮ್ಮ ಹೇಳಿದಾಳೆ ಒಬ್ಬ ಗಂಡಸು ಒಬ್ಳು ಹೆಂಗಸು ಬಂದಿದ್ದು ಅಂತ. ಆದ್ಮೇಲೆ ಆನಂದ್ ಜೊತೆ ಗೌತಮ್ ಇರಕ್ಕೆ ಸಾಧ್ಯ ಇಲ್ಲ ಅಣ್ಣ. ಸ್ವಲ್ಪ ಸಮಾಧಾನ ಆಯ್ತು. ಅಲ್ಲ ಸಿಸ್ಟರ್, ಅವನು ಒಂದು ಗಂಡಸು ಒಂದು ಹೆಂಗಸು ಅಂದ್ಲಲ್ಲ, ಆ ಹೆಂಗಸು ಯಾರಿರ್ಬೋದು? ಭೂಮಿಕಾ ಇರ್ಬೋದಾ? ಆದ್ರೆ ನಿಮ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ವಲ್ಲ. ನಿಮ್ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಹೇಳಿ. ಪಂಕಜ, ನನಗನ್ಸತ್ತೆ ಇವ್ರ ಜೊತೆ ಭೂಮಿಕಾನು ಹೋಗಿದ್ದಾಳೆ. ಇದೆಲ್ಲ ಅವಳದೇ ಪ್ಲಾನ್. ತಾನೊಬ್ಳೆ ಹೋದ್ರೆ ಗೌತಮ್ ಬಿಡಲ್ಲ ಅಂತ ಆನಂದನ ಜೊತೆಗಿಟ್ಕೊಂಡಿದ್ದಾಳೆ. ಜೊತೆಗೆ ಡೌಟ್ ಬರ್ದೇ ಇರ್ಲಿ ಅಂತ ಗೌತಮನ್ನು ಕರ್ಕೊಂಡೋಗಿದ್ದಾಳೆ. ಗೌತಮ್ ಕಂಪನಿ ಕೆಲಸ ಅಂತ ಅನ್ಕೊಂಡಿರ್ತಾನೆ, ಆದ್ರೆ ಇವರು ಬೇರೇನೋ ಪ್ಲಾನ್ ಮಾಡ್ಕೊಂಡು ಅವನ್ನ ಕರ್ಕೊಂಡೋಗಿರ್ತಾರೆ. ಹಂಗಂತ ಸಿಸ್ಟರ್? ಹಾ ಅಣ್ಣ, ಇದು ಖಂಡಿತವಾಗ್ಲೂ ಹೀಗೆ ಆಗಿರುತ್ತೆ. ಆವತ್ ನನ್ನ ಬರ್ಡೇ ಪಾರ್ಟಿಲಿ ಪಂಕಜ ಅನ್ನೋ ಹೆಸರು ಬರೋ ಥರ ಮಾಡ್ತಿರ್ಲಿಲ್ಲ. ನನಗೆಲ್ಲ ಅರ್ಥ ಆಗ್ತಾ ಇದೆ.